ಇದೀಗ ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿ ಆಕಾಂಕ್ಷಿಗಳ ಬಂಡಾಯ ಭುಗಿಲೆದ್ದಿರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಬಳಿಕ ಎಲ್ಲವೂ ಥಂಡ. ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿ ಆಕಾಂಕ್ಷಿಗಳ ಬಂಡಾಯ. ಸಿಎಂ ಡಿಕೆಶಿ ಎಂಟ್ರಿ ಬಳಿಕ ಎಲ್ಲವೂ ಥಂಡ. ಸಂಪುಟ ವಿಸ್ತರಣೆ ಬಳಿಕ ಭುಗಿಲೆದ್ದಿರುವ ಬಂಡಾಯ ತಣಿಸಲು ವರಿಷ್ಠರು ಹಾಗೆ ನಾಯಕರು ಈಗ ಎಂಟ್ರಿಯಾಗಿದ್ದಾರೆ. ಮೇಲ್ನೋಟಕ್ಕೆ ಕೈಪಡೆ ಬಂಡಾಯ ಥಂಡ ಅಂತ ಹೇಳಬಹುದು. ಬೂದಿ ಮುಚ್ಚಿದ ಕೆಂಡದಂತಿದೆ ಶಾಸಕರ ಅಸಮಾಧಾನ. ಕಾಂಗ್ರೆಸ್ನಲ್ಲಿ ಈಗ ಮಂತ್ರಿಗಿರಿ ಆಕಾಂಕ್ಷಿಗಳ ಬಂಡಾಯ. ಸಿಎಂ ಡಿಕೆಶಿ ಎಂಟ್ರಿ ಬಳಿಕ ಎಲ್ಲವೂ ಈಗ ಥಂಡ ಅಂತ ಹೇಳಬಹುದು. ಸಂಪುಟ ವಿಸ್ತರಣೆ ಬಳಿಕ ಭುಗಿಲೆದ್ದಿರುವಂತಹ ಬಂಡಾಯ ತಣಿಸಲು ವರಿಷ್ಠರು ಹಾಗೆ ನಾಯಕರು ಇದೀಗ ಎಂಟ್ರಿ ಕೊಡ್ತಿದ್ದಾರೆ. ಮೇಲ್ನೋಟಕ್ಕೆ ಕೈಪಡೆ ಬಂಡಾಯ ಈಗ ಥಂಡ ಅಂತ ಹೇಳಲಾಗ್ತಾ ಇರುವಂತದ್ದು. ಬೂದಿ ಮುಚ್ಚಿದ ಕೆಂಡದಂತಿದೆ ಶಾಸಕರ ಅಸಮಾಧಾನ. ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿರುವಂತದ್ದು ಸಚಿವ ಸಂಪುಟ ವಿಸ್ತರಣೆಯಾದ್ರೂ ಕೂಡ ಇನ್ನು ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿ ಆಕಾಂಕ್ಷಿಗಳ ಬಂಡಾಯ ಜೋರಾಗಿ ಕೇಳಿ ಬರ್ತಾ ಇರುವಂತದ್ದು. ಎಲ್ಲವೂ ಕೂಡ ಈಗ ಡಿಕೆ ಶಿವಕುಮಾರ್ ಅವರ ಎಂಟ್ರಿ ಬಳಿಕ ಏನಾಗುತ್ತೆ ಥಂಡ ಅಂತ ಹೇಳಲಾಗ್ತಾ ಇರುವಂತದ್ದು. ಇನ್ನು ಸಂಪುಟ ವಿಸ್ತರಣೆಯ ಬಳಿಕ ಈಗ ಭುಗಿಲೆದ್ದಿರುವಂತಹ ಅಸಮಾಧಾನ. ಯಾಕಂತಂದ್ರೆ ಮೊನ್ನೆ ಅಷ್ಟೇ ಏನು ಸಂಪುಟ ವಿಸ್ತರಣೆ ಆಗಿರುವಂಥದ್ದು. ಒಂದಷ್ಟು ಮಂದಿ ಆಕಾಂಕ್ಷಿಗಳಿದ್ರು, ನಾವು ಸಚಿವರಾಗ್ತೀವಿ ಈ ಬಾರಿ ಅಂತ. ಆದ್ರೆ ಆ ನಾಯಕರ ಹೆಸರು ಈಗ ಬಂದೇ ಇಲ್ಲ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ 30 ಶಾಸಕರ ಅಸಮಾಧಾನ ತಣಿಸಲು ಡಿಕೆಶಿ, ಹರಿ ಸುರ್ಜೇವಾಲಾ ಎಂಟ್ರಿ. ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್ ಜೊತೆ ಸಭೆಯನ್ನ ನಡೆಸಿದ್ದಾರೆ. ನಿನ್ನೆ ಎಂ ಕೃಷ್ಣಪ್ಪ ನಿವಾಸಕ್ಕೆ ಭೇಟಿ ನೀಡಿದ್ದ ಸುರ್ಜೇವಾಲಾ, ಯಶವಂತರಾಯಗೌಡ ಪಾಟೀಲ, ಸಿಎಂ ಡಿಕೆಶಿ ಖುದ್ದು ಕರೆ. 10 ನಿಮಿಷಗಳ ಕಾಲ ಪಾಟೀಲ್ ಜೊತೆ ಸಿಎಂ ಡಿಕೆಶಿ ಮಾತುಕತೆಯನ್ನ ನಡೆಸಿದ್ದಾರೆ. ಬಂಡಾಯ ಶಮನ ಮಾಡುವಲ್ಲಿ ಭಾಗಶಃ ಯಶಸ್ವಿಯಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಶಾಸಕ ಸ್ಥಾನಕ್ಕೆ ನೀಡಿದ್ದ ರಾಜೀನಾಮೆಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ವಾಪಸ್ ಪಡೆದ ಗುಬ್ಬಿ ವಾಸ್. ಆದ್ರೂ ಕೂಡ ಕಾಂಗ್ರೆಸ್ ಶಾಸಕರದಲ್ಲಿ ನಿಂತಿಲ್ಲ ಈ ಒಂದು ಒಳಬೇಗುದಿ. ಇನ್ನು ಕೂಡ ಬೂದಿ ಮುಚ್ಚಿದ ಕೆಂಡದಂತಿರುವಂಥದ್ದು ಅತೃಪ್ತರ ಶಾಸಕರ ಅತೃಪ್ತಿ. 30 ಅಸಮಾಧಾನಿತರ ಪೈಕಿ 20 ಶಾಸಕರಲ್ಲಿ ಅತೃಪ್ತಿ ಇನ್ನೂ ಕೂಡ ಮುಂದುವರಿತಾ ಇರುವಂಥದ್ದು. ಇನ್ನು ಸಂಪುಟ ವಿಸ್ತರಣೆ ಬಳಿಕ ಭುಗಿಲೆದ್ದಿರುವಂತಹ ಈ ಒಂದು ಬಂಡಾಯ ತಣಿಸುವುದಕ್ಕೆ ಈಗ ವರಿಷ್ಠರು ಎಂಟ್ರಿ ಕೊಟ್ಟಿರುವಂಥದ್ದು. ಹಾಗಿದ್ರೆ ಬಂಡಾಯ ಎದ್ದಿರುವಂತಹ ಶಾಸಕರು ಯಾರು ಗಮನಿಸ್ತಾ ಹೋಗೋದಾದ್ರೆ, ಗುಬ್ಬಿ ಕ್ಷೇತ್ರದ ಎಸ್.ಆರ್. ಶ್ರೀನಿವಾಸ್ ಅವರು, ಜೊತೆಗೆ ಪರಿಷತ್ ಸದಸ್ಯೆಯಾಗಿರುವಂತಹ ಉಮಾಶ್ರೀ, ಇವರು ಕೂಡ ಈಗ ಸಿಡಿದೆದ್ದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದವರು. ಇನ್ನು ಗಾಯತ್ರಿ ಶಾಂತೇಗೌಡ ಪರಿಷತ್ನ ಸದಸ್ಯೆ, ಹೆಸರು ಕೇಳಿ ಬಂದಿತ್ತು ಆದ್ರೆ ಲಕ್ಕಿಲ್ಲ. ಎನ್.ಎ. ಹ್ಯಾರಿಸ್ ಶಾಂತಿನಗರದ ಶಾಸಕರಾಗಿದ್ದಾರೆ. ಹ್ಯಾರಿಸ್ ಅವರು ಕೂಡ ಈಗ ಬಂಡಾಯ ಎದ್ದಿರುವಂಥದ್ದು. ಎಂ ಕೃಷ್ಣಪ್ಪ ಅವರು ವಿಜಯನಗರ ಕ್ಷೇತ್ರದವರು. ಇನ್ನ ಪ್ರಿಯಾ ಕೃಷ್ಣ ಗೋವಿಂದರಾಜ ನಗರ ಕ್ಷೇತ್ರದವರಾಗಿದ್ದಾರೆ. ಈ ಎಲ್ಲಾ ನಾಯಕರು ಈಗ ಸಿಡಿದೆದ್ದಿರುವಂಥದ್ದು. ಎಚ್.ಕೆ. ಪಾಟೀಲ್ ಗದಗ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇನ್ನು ಟಿ.ಬಿ. ಜಯಚಂದ್ರ ಶಿರಾ ಕ್ಷೇತ್ರದವರು. ಇವರೆಲ್ಲರೂ ಕೂಡ ಈಗ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇರುವಂಥದ್ದು. ಬಸವರಾಜ ಶಿವಣ್ಣನವರ್ ಬ್ಯಾಡಗಿ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇನ್ನು ಬಿ.ಆರ್. ಪಾಟೀಲ್ ಆಳಂದ ಕ್ಷೇತ್ರದ ಶಾಸಕರಾಗಿರುವಂಥವರು. ಇವರು ಕೂಡ ಈಗ ಸಿಟ್ಟಾಗಿರುವಂಥದ್ದು. ಸಿ.ಎಸ್. ನಾಡಗೌಡ ಮುದ್ದೇಬಿಹಾಳ ಕ್ಷೇತ್ರದವರು. ಇವರು ಕೂಡ ಒಂದಷ್ಟು ಕೋಪ ಈಗ ಇದ್ದೇ ಇದೆ. ಎಂ.ಸಿ. ಸುಧಾಕರ್ ಚಿಂತಾಮಣಿ ಕ್ಷೇತ್ರದವರಾಗಿದ್ದಾರೆ. ಇಲ್ಲಿ ಅಂತೂ ಕೋಲಾರಕ್ಕೆ ಒಂದು ಸಚಿವ ಸ್ಥಾನ ಸಿಕ್ಕೇ ಇಲ್ಲ. ಎಸ್.ಎನ್. ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಕ್ಷೇತ್ರದವರಾಗಿದ್ದಾರೆ. ಜೊತೆಗೆ ಎಸ್.ಎನ್. ನಾರಾಯಣಸ್ವಾಮಿ ಬಂಗಾರಪೇಟೆ ಶಾಸಕರಾಗಿರುವಂಥವರು. ಇವರೆಲ್ಲರೂ ಕೂಡ ಈಗ ಸಿಟ್ಟಾಗಿದ್ದಾರೆ. ದಿನೇಶ್ ಗುಂಡೂರಾವ್ ಗಾಂಧಿನಗರ ಕ್ಷೇತ್ರದ ಶಾಸಕರಾಗಿರುವಂಥವರು.